ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಿಮಗೊಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದು ಏನು ಅಂದರೆ, ಯಾರೆಲ್ಲ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಿದ್ದೀರೋ ಅಂಥವರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಹೇಗೆ ನೀವು ತುಂಬ ಬೇಗನೆ ನ್ಯಾಚುರಲಾಗಿ ಕನ್ಸೀವ್ ಆಗಬೇಕು ಅನ್ನೋದಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ನಾನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಸರಿನಾ? ಯಾರೆಲ್ಲ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅಂಥವ್ರು ಮಾತ್ರ ಟ್ರೈ ಮಾಡಿ. ಮತ್ತು ಫಸ್ಟಿಗೆ ಮೊದಲನೇ ಪಾಯಿಂಟು, ಪ್ರೆಗ್ನೆನ್ಸಿಗೆ ಯಾರು ಟ್ರೈ ಮಾಡ್ತಿದ್ದೀರೋ ಅಂಥವರು ನೀವು ನಿಯಮಿತವಾಗಿ ದಾಂಪತ್ಯ ಇಡಬೇಕಾಗತ್ತೆ. ದಾಂಪತ್ಯ ಇಲ್ಲ ಅಂದರೆ ಅದೆಲ್ಲ ಹೇಗೆ ಸಾಧ್ಯ? ನಿಮ್ಮ ಅವಧಿ ಮುಗಿದ ನಂತರ, ಅಂದರೆ ನಿಮ್ಮ ಪೀರಿಯಡ್ ಮುಗಿದ ನಂತರ ನೀವು ಗರ್ಭ ಅಂದರೆ ಪ್ರೆಗ್ನೆಂಟ್ ಆಗುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಅಂತಹ ದಿನಗಳಲ್ಲಿ ನೀವು ಡೈಲಿ ಅಥವಾ ವಾರಕ್ಕೆ 2-3 ಬಾರಿ ದಾಂಪತ್ಯ ಇಟ್ಟರೆ ತುಂಬಾ ಒಳ್ಳೆಯದು. ಈ ಥರ ಮಾಡೋದ್ರಿಂದ ನೀವು ಕನ್ಸೀವ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ, 90% ಇರುತ್ತೆ, ಸರಿನಾ? ಮತ್ತು ಯಾವ ಸಮಯದಲ್ಲಿ ನೀವು ದಾಂಪತ್ಯನ ಇಡಬೇಕು ಅಂತ ಹೇಳೋದಾದರೆ, ನೀವು ಯಾವ ಸಮಯದಲ್ಲಿ ದಾಂಪತ್ಯ ಇಡೋದು ಒಳ್ಳೆಯದು ಅಂದರೆ, ಸರಿಯಾದ ಸಮಯ ಅಂದರೆ ನಿಮಗೆ ಎಗ್ ರಿಲೀಸ್ ಯಾವಾಗ ಅಂಡಾಣು ಉತ್ಪತ್ತಿ ಆಗುತ್ತೋ ಅಂಥ ಟೈಮಲ್ಲಿ ನೀವು ದಾಂಪತ್ಯ ಇಟ್ಟರೆ ಮಕ್ಕಳಾಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ನೀವು 12ರಿಂದ 14ನೇ ದಿನಕ್ಕೆ, ಅಂದರೆ ನಿಮ್ಮ ಒಂದು ಯಾವ ದಿನ ಇರುತ್ತೋ ಪೀರಿಯಡ್ ದಿನ, ಅದಾದ ಒಂದು 12ರಿಂದ 14 ದಿನದಲ್ಲಿ ನೀವು ನಿಮ್ಮ ಪೀರಿಯಡ್ಸ್ ಎಷ್ಟು ದಿನಕ್ಕೆ ನೀವು ಆಗ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಅವಧಿ ಮೊದಲಿರುತ್ತಲ್ವ, ಅದಾದ 12 ದಿನಕ್ಕೆ ನೀವು ದಾಂಪತ್ಯ ಇಡಬೇಕಾಗುತ್ತೆ. ಇಂತಹ ದಿನಗಳಲ್ಲಿ ನೀವು ಗರ್ಭಿಣಿ ಆಗಲು ಒಂದು ಒಳ್ಳೆ ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಹೆಚ್ಚಿನ ಅವಕಾಶ ಕೂಡ ಇರುತ್ತೆ. ನಿಮಗೆ ಈ ಥರ ಯಾವಾಗ ಎಗ್ ರಿಲೀಸ್ ಆಗುತ್ತೆ, ಯಾವಾಗ ಅಂಡೋತ್ಪತ್ತಿ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಅಂದಾಗ, ಈಗಿನ ಕೆಲವೊಂದು ಮೆಡಿಕಲ್ ಇದರಲ್ಲಿ ತುಂಬಾ ಮುಂದುವರೆದಿದೆ. ಎಗ್ ರಿಲೀಸ್ ಆಗುವಂಥದ್ದು ಅಂತಹ ಟೆಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಕಿಟ್ಗಳು ಬಂದಿರುತ್ತೆ. ಅದನ್ನು ಕೂಡ ನೀವು ತೊಗೊಬೋದು. ಈ ಥರ ಕಿಟ್ಗಳನ್ನ ತಗೊಂಡಾಗ ನಿಮಗೆ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ, ಸರಿನಾ? ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ನಿಮಗೆ ನಿಮ್ಮ ಹೆಲ್ತಿ ವೆಯ್ಟ್, ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಯಾರು ಆಸೆ ಪಡ್ತಿದ್ದೀರೋ ಅಂಥವರು ಕೂಡ ಒಂದು ಒಳ್ಳೆಯ ವೇಟ್ ಗೇನ್ನ ಹೊಂದಿರಬೇಕಾಗುತ್ತೆ. ಮಿನಿಮಮ್ ವೇಟ್ ಗೇನ್ನ ಇರಬೇಕು. ನೋಡಿ, ಈ ಥರ ಪ್ರೆಗ್ನೆನ್ಸಿ ಓವ್ಯುಲೇಷನ್ ಟೆಸ್ಟ್ ಪ್ರೆಗ್ನೆನ್ಸಿ ಕಿಟ್ ಸಿಗುತ್ತೆ. ಈ ಥರ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ಕೊಬೋದು. ಈ ಥರ ಓವ್ಯುಲೇಷನ್ ಕಿಟ್ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ನ್ಯಾಚುರಲ್ ಆಗಿ ಯಾವುದೇ ಸಿಮ್ಟಮ್ಸ್ ಗೊತ್ತಾಗಿಲ್ಲ ಅಂದಾಗ ನೀವು ಈ ಥರ ಕೂಡ ಯೂಸ್ ಮಾಡ್ಬೋದು. ಮತ್ತು ಈಗ ಹೇಳ್ತಾ ಇದ್ದೆ ಅಲ್ವಾ ನಾನು, ನಿಮ್ಮ ಹೆಲ್ತ್ ವೇಟ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಿಮ್ಮ ಆರೋಗ್ಯನೂ ಕೂಡ ಒಂದು ಭಾಗನೇ ಆಗಿರುತ್ತೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಇದು ಒಂದು ಮೆಟ್ಟಿಲು ಅಂತಲೂ ಕೂಡ ನಾವು ಹೇಳ್ಬೋದು. ತುಂಬಾ ತೂಕ ಇರೋರಿಗೆ ಪ್ರೆಗ್ನೆನ್ಸಿ ಆಗೋದು ತುಂಬಾ ಕಷ್ಟ ಆಗಿರುತ್ತೆ, ಗರ್ಭಿಣಿ ಆಗಲು. ಅಂಥವರಲ್ಲಿ ಎಗ್ ರಿಲೀಸ್ಗೆ ಒಂದು ಒಳ್ಳೆಯ ಫಲವತ್ತಾದ ಎಗ್ ಕೂಡ ರಿಲೀಸ್ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ಒಳ್ಳೆ ಹೆಲ್ತಿ ವೇಟ್ನ ನೀವು ಹೊಂದಿದ್ರೆ ತುಂಬಾ ಬೇಗ ನೀವು ಪ್ರೆಗ್ನೆಂಟ್ ಆಗ್ಬೋದು. ಆದಷ್ಟು ನೀವು ಜಾಸ್ತಿ ವೇಟ್ ಇತ್ತು ಅಂದಾಗ ನೀವು ಕೆಲವೊಂದಷ್ಟು ವ್ಯಾಯಾಮಗಳು, ಯೋಗಗಳನ್ನೆಲ್ಲ ಮಾಡಿ ನಿಮ್ಮ ವೇಟ್ನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನೀವು ಪ್ರೆಗ್ನೆನ್ಸಿ ಆಗಲು ನೆಕ್ಸ್ಟ್ ಸ್ಟೆಪ್ನ ಹೊಂದ್ಬೋದು. ಮತ್ತು ವ್ಯಾಯಾಮಗಳು ಕೂಡ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ನೆಕ್ಸ್ಟ್ ಸ್ಟೆಪ್, ನಿಮಗೆ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಅಥವಾ ಗೈನಕಾಲಜಿಸ್ಟು ಅವ್ರ ಹತ್ರ ನಿಮ್ಮ ಸಮಸ್ಯೆ ಏನು, ಹೇಗೆ ಎತ್ತ ಎಲ್ಲವನ್ನು ಕೂಡ ನೀವು ಅವ್ರ ಹತ್ರ ಡಿಸ್ಕಷನ್ ಮಾಡಿ. ಅವರು ನಿಮಗೆ ಕೆಲವೊಂದಷ್ಟು ಚೆಕಪ್ಸ್ ಮಾಡ್ತಾರೆ ಮತ್ತು ಒಂದಷ್ಟು ಸಜೆಷನ್ಸ್ ಕೂಡ ಕೊಡ್ತಾರೆ. ಇದು ಕೂಡ ನಿಮ್ಮ ಪ್ರೆಗ್ನೆನ್ಸಿ ಯಾಕೆ ತಡ ಆಗ್ತಿದೆ ಅಂತ ತಿಳ್ಕೊಂಡು ನೀವು ಬೇಗ ಪ್ರೆಗ್ನೆಂಟ್ ಆಗೋದಕ್ಕೋಸ್ಕರ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು, ಸರಿನಾ? ಮತ್ತು ನಾವು ತಿನ್ನುವಂಥ ಆಹಾರ, ಇದು ಕೂಡ ತುಂಬಾ ಅಂದರೆ ತುಂಬ
ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಇದು ಕೂಡ ಒಂದು ಮುಖ್ಯವಾದಂತಹ ಭಾಗನೇ ಅನ್ಬೋದು ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಇದು ಒಂದು ಒಳ್ಳೆ ಪ್ರೆಗ್ನೆನ್ಸಿ ಜರ್ನಿ ಬೇಕು ಅಂದರೆ ನೀವು ಆದಷ್ಟು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋ ಫೈಬರ್ ಇರುವಂತಹ ಆಹಾರ ಸೇವನೆ, ಒಳ್ಳೆಯ ಆಹಾರ ಪದ್ಧತಿನ ನಾವು ಅನುಸರಿಸಬೇಕಾಗುತ್ತೆ. ಜಂಕ್ಸ್ ಫುಡ್, ಪಿಜ್ಜಾ, ಬರ್ಗರ್ ಈ ಥರ ಎಲ್ಲ ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವಿಸ್ತಾ ಬಂದರೆ ಪ್ರೆಗ್ನೆನ್ಸಿ ಅನ್ನೋ ಒಂದನ್ನು ನಾವು ಕಳ್ಕೊಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಯಾವಾಗಲೂ ಈ ಥರ ಆಹಾರದಿಂದ ದೂರ ಇದ್ದಷ್ಟು ನಾವು ತುಂಬಾ ಬೇಗ ಪ್ರೆಗ್ನೆನ್ಸಿನ ಮಾಡ್ಕೊಬೋದು, ಸರಿನಾ? ಒಳ್ಳೆ ಪೌಷ್ಟಿಕಾಂಶಗಳಿರುವಂತಹ ಆಹಾರನ ನೀವು ಸೇವಿಸಬೇಕು. ಹಾಗೆ ಒಳ್ಳೆ ತೂಕ ಕೂಡ ನೀವು ಮೇಂಟೈನ್ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಇವಾಗ ಇದಿಷ್ಟು ನಾವು ಪ್ರೆಗ್ನೆಂಟಿ ಆಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ನಾವು ಏನು ಮಾಡಬಾರ್ದು, ನಾವು ಪ್ರೆಗ್ನೆಂಟ್ ಆಗಬೇಕಾದ್ರೆ ಏನೆಲ್ಲ ಮಾಡಬಾರ್ದು ಅಂತ ಕೂಡ ಹೇಳ್ತೀನಿ ಕೇಳಿ. ನೀವು ಪ್ರೆಗ್ನೆಂಟ್ ಆಗಲು ಬಯಸ್ತಿದ್ದೀರಾ ಅಂತ ಆದಮೇಲೆ ಅಂಥವರು ನಿಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡಬೇಕು. ಹೇಗೆ ಅಂದರೆ ಧೂಮಪಾನ ಅಂದರೆ ಸ್ಮೋಕಿಂಗು, ಡ್ರಿಂಕಿಂಗು ಈ ಥರ ಎಲ್ಲ ಮಾಡಬಾರ್ದು. ಒಳ್ಳೆಯ ಆಹಾರ, ನ್ಯೂಟ್ರಿಷನ್ ಇರುವಂತಹ ಆಹಾರ ಸೇವಿಸಬೇಕಾಗತ್ತೆ. ಹಾಗೆ ಈ ಥರ ಒಂದು ನಾವು ಏನು ಸ್ಮೋಕಿಂಗ್, ಧೂಮಪಾನ ಇದೆಲ್ಲ ಮಾಡ್ತೀವೋ ಇವು ನಮಗೆ ಗರ್ಭ ಧರಿಸೋಕ್ಕೆ ತುಂಬ ಅಡಚಣೆ ಉಂಟು ಮಾಡುತ್ತೆ. ಈ ಥರ ಒಂದು ಪ್ರೆಗ್ನೆನ್ಸಿ ಬೇಕು, ನಾವು ಗರ್ಭ ಧರಿಸ್ಬೇಕು ಅನ್ನೋ ಒಂದು ಯೋಚನೆ ಏನಾದರೂ ಮಾಡ್ತಾಯಿದ್ರೆ ಅಂತಹ ಪೋಷಕರು, ಒಬ್ಬ ಗಂಡಾಗಲಿ ಹೆಣ್ಣಾಗಲಿ, ಅಂತಹ ಪೋಷಕರು ಇದರಿಂದೆಲ್ಲ ದೂರ ಇರಬೇಕಾಗುತ್ತೆ. ಮತ್ತು ಇದು ಏನಾಗುತ್ತೆ ಅಂದರೆ ಮಗುವಿನ ಆರೋಗ್ಯದ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಮತ್ತು ಆಲ್ಕೋಹಾಲ್ ಮತ್ತು ಕೆಫೀನ್, ಅತಿಯಾದ ಆಲ್ಕೋಹಾಲ್, ಕೆಫೀನ್ ಇರುವಂತಹ ಪದಾರ್ಥಗಳನ್ನು ನೀವು ಆದಷ್ಟು ದೂರ ಇರಬೇಕಾಗುತ್ತೆ. ಇದು ಅಂಡೋತ್ಪತ್ತಿ ಕಮ್ಮಿ ಮಾಡಲು ಹಾಗೆ ನೀವು ಈ ಥರ ಮದ್ಯಪಾನ, ಧೂಮಪಾನದಿಂದ ದೂರ ಇರಬೇಕಿದು. ಹಾಗೆ ಕೆಫೀನ್ ಅಂತ ಅಂಶಗಳಿಂದ ದೂರ ಇರಬೇಕಾಗುತ್ತೆ. ಹಾಗೆ ಸ್ಟ್ರೆಸ್ಫುಲ್ ಲೈಫ್, ಈ ಥರ ಲೈಫ್ನ ಲೀಡ್ ಮಾಡೋದು, ಹಾಗೆ ತುಂಬಾ ಯೋಚನೆ ಮಾಡೋದು, ಈ ಥರ ಎಲ್ಲವೂ ಕೂಡ ನಿಮ್ಮ ಗರ್ಭಾವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ತುಂಬಾ ಸ್ಟ್ರೆಸ್ಫುಲ್ ಆಗಿರುವಂತಹ ವ್ಯಾಯಾಮಗಳು, ಯೋಗಗಳನ್ನ ಮಾಡೋದ್ರಿಂದ ಕೂಡ ನಮಗೆ ಗರ್ಭಪಾತ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರೆಗ್ನೆಂಟ್ ಆದಮೇಲೆ ನೀವು ಈ ಥರ ಯೋಗ, ವಾಕಿಂಗ್ ಅಥವಾ ಜಾಗಿಂಗ್ ಮಾಡೋದು, ಏರೋಬಿಕ್ಸು, ಈ ಥರ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದೆಲ್ಲ ಮಾಡಿದರೆ ನಿಮ್ಮ ಗರ್ಭಾವಸ್ಥೆಯ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಆದಷ್ಟು ಒಳ್ಳೆಯ ಆಹಾರವನ್ನು ಸೇವಿಸಿ. ಮತ್ತು ಒತ್ತಡ, ಪ್ರೆಗ್ನೆಂಟ್ ಇರುವಾಗ ನೆಗೆಟಿವ್ ಥಾಟ್ಸ್ ಎಲ್ಲ ಯೋಚನೆ ಮಾಡಬೇಡಿ. ತುಂಬಾ ಯಾವಾಗಲೂ ದುಃಖವಾಗಿರೋದು ಇದೆಲ್ಲ ಆದಷ್ಟು ಖುಷಿಯಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ನೀವು ಎಷ್ಟು ಖುಷಿಯಿಂದ ಇರ್ತೀರೋ ಅಷ್ಟು ನಿಮ್ಮ ಮಗು ಆರೋಗ್ಯವಾಗಿ ಹಾಗೆ ಚೆನ್ನಾಗಿ ಬೆಳೆಯುತ್ತೆ. ಸೊ ಆದ್ದರಿಂದ ಆದಷ್ಟು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.